ಇವತ್ತು ನನ್ನ ಡಾಮಿ ಜೊತೆ ಹೋಗ್ತಾ ಇದ್ದೀನಿ. ಕಾನ್ಸೆಪ್ಟ್ ಏನು ಮಾಡೋಣ ಅಂತ ಇನ್ನು MVJ ಕಾಲೇಜ್ ಹೋಗೋ ವರ್ಷದಲ್ಲಿ ಮೇ ಬಿ ಒಂದು ಚೆನ್ನಾಗಿ ನಡೀತಾ ಇದೆ. ಎಷ್ಟು ಅವರ್ ಕೆಲಸ ಮಾಡ್ತೀರಣ್ಣ ಡೈಲಿ? ನೋಡಿ ಓ ಫಾರ್ಮ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ TCS ಅವರೇ ಕಾಣ್ತಾರೆ ಆಲ್ಮೋಸ್ಟು. ಇವರೆಲ್ಲೋದ್ರೆ ನನ್ನ ಜೊತೆನೇ ಬರ್ತಿದ್ದಾರೆ. ಸೊ ಇವತ್ತು ಬಂದುಬಿಟ್ಟು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಡಾಮಿ ಜೊತೆ ಹೋಗ್ತಾ ಇದ್ದೀನಿ. ಸೊ ನನ್ನ ಹಳೆ ಗಾಡಿನ ಸ್ವಲ್ಪ ರೆಸ್ಟಿಗೆ ಬಿಟ್ಟಿದ್ದೀನಿ. ಕಂಟಿನ್ಯೂಸ್ 2 ವೀಕು ಅದೇ ತೊಗೊಂಡು ಹೋಗಿದ್ದೆ ಬೈಕ್ನ. ಸೊ ಇವಾಗ ಸ್ವಲ್ಪ ಬೈಕ್ ರೆಸ್ಟಲ್ಲಿರಲಿ ಅಂತ ಅದನ್ನು ರೆಸ್ಟಿಗೆ ಹಾಕ್ಬಿಟ್ಟು ಇದನ್ನು ರೆಸ್ಟ್ಲೆಸ್ ಮಾಡೋಕ್ಕೆ ತೊಗೊಂಬಂದಿದ್ದೀನಿ. ಇವತ್ತಿನ ಕಾನ್ಸೆಪ್ಟ್ ಏನು ಮಾಡೋಣ ಅಂತ ಇನ್ನೂ ನನಗೆ ಯೋಚನೆ ಬಂದಿಲ್ಲ. ಸೊ ಏನು ಕೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಸೊ ಪ್ರಾಬ್ಲಮ್ ಏನಂದರೆ ಇವಾಗ ನಂದು ಡಾಮಿದು ಟೈರ್ಸು ಫುಲ್ ಆಲ್ಮೋಸ್ಟ್ ಹೋಗಿದೆ. ಸೊ ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ಇನ್ನೂ ಮಾಡಿಸಿಲ್ಲ. ಸೊ ಬೈಕ್ನ ಜೋರಾಗಿ ಓಡ್ಸೋಕ್ಕಾಗಲ್ಲ, ಬಿಕಾಸ್ ಸ್ವಲ್ಪ ಮಳೆ ಬರೋದ್ರಿಂದ ಜಾಸ್ತಿ ಜಾರ್ತಾ ಇದೆ. ಸೊ ಹಾಗಾಗಿ ನಿಧಾನಕ್ಕೆ ಹೋಗೋಣ. MVJ ಕಾಲೇಜ್ ಟೈಮ್ ಬಂದುಬಿಟ್ಟು ಇವಾಗ 10:40. ನನ್ನ ಮೀಟ್ರಲ್ಲಿ ಡಿಫ್ರೆಂಟ್ ತೋರಿಸ್ತಾ ಇದೆ. ಕನ್ಫ್ಯೂಷನ್ ಆಗಿಬಿಡಿ. ಅದು ಸ್ವಲ್ಪ ಸೆಟ್ ಮಾಡಬೇಕು, ಸೆಟ್ ಮಾಡಿಲ್ಲ. ಸೊ ಆಫೀಸ್ ಹೋಗೋ ವರ್ಷದಲ್ಲಿ ಮೇ ಬಿ ಒಂದು 11 ಆಗುತ್ತೆ. ಆಫೀಸ್ಗೆ ಹೋಗಿ ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಮತ್ತೆ ಸಂಜೆ ಬ್ಯಾಕ್ ಟು ಹೋಮ್. ಪರವಾಗಿಲ್ಲ, ವೆದರ್ ಸಪೋರ್ಟ್ ಮಾಡ್ತಾ ಇದೆ ನನಗೆ. ಇವಾಗ ಮಳೆ ಏನು ಬರ್ತಾ ಇಲ್ಲ. ಅಣ್ಣ ಕನ್ನಡ ಬರುತ್ತಾ? ಕನ್ನಡ ಬರಲ್ವಾ? ಹಾಂ, ತೋಡ ಅಣ್ಣ ಚೆನ್ನಾಗಿ ನಡೀತಾ ಇದೆ. ಹಾಂ ಅಣ್ಣ, ಕನ್ನಡ ಬರುತ್ತೆ. ಹಾಂ, ಹೆಂಗಿದೆ ಅಣ್ಣ ಕೆಲಸ ಇದು? ಹಾಂ, ಓಕೆ. ಹಾಂ ಹಾಂ, ಓಕೆ. ಹಾಂ, ಹೌದೌದು ಅಣ್ಣ. ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಖುಷಿ ಇದೆನಾ? ಓಕೆ. ಹಾಂ ಹಾಂ, ಎಷ್ಟು ಅವರ್ ಕೆಲಸ ಮಾಡ್ತೀರಣ್ಣ ಡೈಲಿ? ತುಂಬ ಕಷ್ಟ. ಬೆಳಗ್ಗೆ 6ರಿಂದ ಸಂಜೆ 7. ಹಾಂ ಹಾಂ, ಇದು ಕೇಳಬಾರ್ದ ಗೊತ್ತಿಲ್ಲ, ಬಟ್ ಕೇಳ್ತೀನಿ. ಎಷ್ಟು ದುಡಿತೀರಾ ಒನ್ ಡೇಲಿ? ಒಂದು 1000 ರೂಪಾಯಿ. ನಿಮ್ದೆಲ್ಲ ಖರ್ಚು ತೆಗ್ದಿನ ಅಥವಾ ಎಲ್ಲ ಸೇರಿಕೊಂಡು? ಚೆನ್ನಾಗಿದೆ ಲೈಫ್ ಹಾಗಾದರೆ. ಹಾಂ ಹಾಂ ಹಾಂ, ಓಕೆ ಅಣ್ಣ, ಥ್ಯಾಂಕ್ಸ್. ಬಾಯ್ ಅಣ್ಣ. ಅವ್ರು ಹೇಳಿದರು, ಸೊ ಇವಾಗ 2 ವೀಲರ್ ರ್ಯಾಪಿಡೋ ಮತ್ತು ಬೇರೆ ಥರ ಎಲ್ಲ ಬಂದಿರೋದ್ರಿಂದ, CNG ಮತ್ತು ಇನ್ನು ಬೇರೆ ಥರ ಬಂದಿರೋದ್ರಿಂದ ಅವ್ರು ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ ಅಂತ ಹೇಳಿದರು. ಬಟ್ ಫೈನಲಿ ಒಂದು ಹೇಳಿದರು, ಅವರು ಮಾಡೋ ಕೆಲಸದಲ್ಲಿ ಅವ್ರಿಗೆ ತುಂಬ ಖುಷಿ ಇದೆ ಅಂತೆ.
ಬೆಳಗ್ಗೆ ಮಾರ್ನಿಂಗ್ ಒಂದು 7 ಸಂಜೆ ಒಂದು 7 to 8ವರೆಗೂ ಕೆಲಸ ಮಾಡ್ತಾರಂತೆ. ಡೈಲಿ ಅರೌಂಡ್ ಒಂದು 1,000ವರೆಗೂ ದುಡಿತಾರಂತೆ. ಸೊ ಅದರಲ್ಲಿ ಒಂದು ಖರ್ಚೆಲ್ಲ ಹೋಗ್ಬಿಟ್ಟು ಒಂದು 700-800 ಉಳಿಯುತ್ತಂತೆ. ನೋಡಿ ಈ ಥರ ಜೀವನ ಮಾಡ್ತಿದ್ದಾರೆ ತುಂಬ ಜನ. ಹಾಗೆ ಅಲ್ವಾ, ಒಬ್ಬೊಬ್ರದ್ದು ಒಂದೊಂದು ಥರ ಲೈಫು. ನಮ್ಮ ಲೈಫ್ ನೋಡಿ ಸದ್ಯಕ್ಕೆ ಈ ಟ್ರಾಫಿಕಲ್ಲಿ ಅಡ್ಡಾಡೋದೇ ಲೈಫ್ ಆಗಿದೆ. ಕಾಲು ನೆಲಕ್ಕೆ ಇಳಿಸಂಗಿಲ್ಲ, ಕೆಸರು ಆಗ್ತಾಯಿದೆ. ನೋಡಿ ಓ ಫಾರ್ಮ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ TCS ಅವರೇ ಕಾಣ್ತಾರೆ ಆಲ್ಮೋಸ್ಟು. ಓ ಇಲ್ಲಿ ಎಲ್ಲಿ ತೆಗ್ಗಿದೆನೋ, ಎಲ್ಲಿ ದಿಮ್ಮಿದೆನೋ, TCS. ಬನ್ನಿ ಇನ್ನು ನಿಮಗೆ ಮುಂದೆ ಹೋಗಿ ಸಿಗ್ತೀನಿ. ನಾವಿರೋದು ಇವಾಗ ಸದ್ಯಕ್ಕೆ ಕಾಡುಗೋಡಿ ಟ್ರೀ ಪಾರ್ಕ್ ಹತ್ರ. ನೋಡಿ ಆಫೀಸ್ಗೆ ಈ ಥರ ಜೋಡಿ ಹಾಕ್ಕೊಂಡು ನಾನೇ ಹೋಗ್ತೀನಿ. ಬೇಡ ಬಿಡಿ, ನಾರ್ಮಲಾಗಿ ಹೋಗೋದೇ ಚೆನ್ನಾಗಿದೆ. ಯಾಕೆ ರಿಸ್ಕಿ ಲೈಫ್ ಅಲ್ವಾ? ಸೊ ಈ ವಿಡಿಯೋ ಮೂಲಕ ನಾನು ಹೇಳೋದೇನೆಂದರೆ, ಮಾಡೋ ಕೆಲಸನೇ ಖುಷಿಯಿಂದ ಮಾಡಿ. ಸೊ ಅದೇನೇ ಆಗಿರಲಿ, ಸೊ ನಾವು ಮಾಡೋ ಕೆಲಸದಲ್ಲಿ ನಿಯತ್ತಾಗಿರಬೇಕು ಮತ್ತು ಖುಷಿಯಾಗಿರಬೇಕು. ಸೊ ಆವಾಗಲೇ ನಮಗೆ ಒಳ್ಳೆ ದಾರಿ ಸಿಗೋದು. ಸೊ ಇದು ಬಂದುಬಿಟ್ಟು ನನ್ನ ಒಪಿನಿಯನ್. ಸೊ ಯಾರ್ಯಾರಿಗೆ ಯಾವ್ಯಾವ ಥರ ಒಪಿನಿಯನ್ ಇದೆನೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಬಿಡಿ. ಸೊ ಇನ್ನು ಮುಂದೆ ಇಂದ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಮತ್ತು ಹಂಗೆ ಯೂಟ್ಯೂಬ್ ಕೂಡ ಇದೆ, ಡೌನ್ 400 ರೈಡರ್ ಅಂತ. ಸೊ ಅದನ್ನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋ ನೋಡ್ತಿರೋರೆಲ್ಲ ಸಪೋರ್ಟ್ ಮಾಡಿ ನನಗೂ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಫುಲ್ಲು ಟ್ರಾಫಿಕ್ ಗುರು, ಯಪ್ಪ ತಲೆನೋವು ಟ್ರಾಫಿಕ್. ಯಾರ್ಯಾರು ಡೈಲಿ ಇದೆ ಟ್ರಾಫಿಕಲ್ಲಿ ಓಡಾಡಿ ಬೇಜಾರಾಗಿ ನೊಂದು ಬೆಂದು ಟ್ರಾಫಿಕಲ್ಲಿ ಓಡಾಡೋದೇ ಬಿಟ್ಟಿದ್ದೀರ, ಅವರೆಲ್ಲ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಹಾಕಿ, ಹಾಗೆ ಜೊತೇಲಿ ನನ್ನ ಪೇಜ್ನ ಫಾಲೋ ಮಾಡ್ಕೊಂಬಿಡಿ ಬಾಯ್. ನೋಡಿ ಆಫೀಸ್ಗೆ ಈ ಥರ ಜೋಡಿ ಜೊತೆ ಹೋಗೋದಕ್ಕೂ ನಮ್ಮ ಥರ ಸಿಂಗಲಾಗಿ ಹೋಗೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎಲ್ಲರೂ ಒಬ್ಬೊಬ್ರನ್ನ ಒಂದೊಂದು ಬಾಡಿ ಹಾಕ್ಕೊಂಡು ಹೋಗ್ತಿದ್ದಾರೆ. ಸೊ ನಾವೇ ನೋಡಿ ಇಂಥ ದೊಡ್ಡ ಗಾಡಿ ಇಟ್ಟಿದ್ರೂ ಸಿಂಗಲಾಗಿ ಹೋಗ್ತಿರೋದು. ಹೆಲ್ಮೆಟ್ ಇಲ್ಲ. ನನ್ನಂತೂ ಇದು ಗಾಡಿ ತುಂಬ ಅಂದರೆ ತುಂಬ ಹೀಟ್ ಆಗುತ್ತೆ. ಒರಾಕಲ್. ಓ ಏನು ಗುರು ಇದು ಇಷ್ಟೊಂದು ಟ್ರಾಫಿಕ್ ಇವತ್ತೇ ಹೋಗ್ತೀನಾ ಅಥವಾ ನಾಳೆ ಹೋಗ್ತೀನಿ ಆಫೀಸ್ಗೆ? ಏನು ಕತೆ ನೋಡಿ. ಹೆಲ್ಮೆಟ್ ಇದ್ದರೂ ಹೆಲ್ಮೆಟ್ ಹಾಕ್ಕೊಳಲ್ಲ. ಗ್ರೇಟ್ ಗುರು, ಇವರೆಲ್ಲೋದ್ರೆ ನನ್ನ ಜೊತೆನೇ ಬರ್ತಿದ್ದಾರೆ.